ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಿದು, ನಾವಿಬ್ರು ನಿಮ್ಮನ್ನೇನೋ ಕೇಳೋಣ ಅಂತ ಬಂದ್ರೆ ನೀವ್ ಹೀಗ್ ನಗ್ತಾ ಇದೀರಲ್ಲ? ಇಲ್ಲ ಅಜ್ಜಿ, ಹೀಗೆ ಆರ್ಗ್ಯುಮೆಂಟ್ ಅಷ್ಟೇ. ಅದೇ ಯಾಕೆ ಬೇಕು? ಯಾಕೆ ಅವಳು ಕಾಟ ಕೊಡ್ತಿದ್ಯಾ ನೀನು? ಅಯ್ಯೋ ಇಲ್ಲ ಅಜ್ಜಿ, ಅವರಲ್ಲ, ನಾನೇ ಶುರು ಮಾಡಿದ್ದು. ನಾನು ಹೇಳಿಲ್ವೇನೆ ನಿಂಗೆ ಇವಳ್ದೆ ಎಲ್ಲ ತಪ್ಪಿರುತ್ತೆ ಅಂತ? ಇಲ್ಲ, ಅವ್ರು ಏನೋ ಹೇಳಿದ್ರು ನನ್ಗೆ ಒಪ್ಪಿಗೆ ಆಗ್ಲಿಲ್ಲ. ನೋಡ್ದೇನೆ ಮುಚ್ಚಡೆ, ಗಂಡ ಹೆಂಡತಿಬ್ರು ವಿಷಯ ಏನು ಅಂತ ನಮ್ಮ ಹತ್ರ ಬಿಟ್ಕೊಡ್ತಾನೆ ಇಲ್ಲ. ಮಹಾನ್ ಕಿಲಾಡಿಗಳು. ನಾನು ಇವ್ನಿಗೆ ಹೇಳಿದೆ, ಅದೇನೋ ಗಂಡ ಹೆಂಡತಿಬ್ರು ಏನೋ ಜೋರಾಗಿ ಮಾತಾಡ್ಕೊತಾ ಇದ್ರೆ ನಾವ್ಯಾಕೆ ಮಧ್ಯಕ್ಕೆ ಹೋಗೋದು ಅಂತ. ಇವಳೆ ನನ್ನ ಮಾತು ಕೇಳಲಿಲ್ಲ, ಕರ್ಕೊಂಡು ಬಂದ್ಲು. ಅಯ್ಯೋ ದೇವಾ, ಇವಳೆಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ. ಈಗ ಸಣ್ಣ ವಿಷಯ ಇರ್ಬೋದು, ಏನೋ ಮಾತಾಡ್ತಾ ಇದಾರೆ, ಬಾ ಅದ್ ಏನು ಅಂತ ನೋಡೋಣ, ಇಲ್ಲಾಂದ್ರೆ ನಾಳೆ ಇದೇ ದೊಡ್ಡ ವಿಷಯ ಆಗ್ಬಿಡುತ್ತೆ ಅಂತ ಇವಳೇ ನನ್ನ ಕರ್ಕೊಂಡ್ ಬಂದಿದ್ದು. ನೀನ್ ಸುಳ್ಳು ಹೇಳ್ಬೇಡ, ನೀನ್ ತಾನೇ ದಡ ದಡ ಅಂತ ಓಡ್ ಬಂದಿದ್ದು. ನಾನು ನೀನೊಬ್ಬಳೆ ಬಂದ್ರೆ ವಿಷಯ ಕೆಟ್ಟೋಗುತ್ತೆ, ದೊಡ್ಡದಾಗುತ್ತೆ ಅಂತ ನಾನು ನಿನ್ ಜೊತೆ ಬಂದೆ. ನೀನೇ ಕರ್ಕೊಂಡು ಬಂದಿದ್ದು. ಸುಮ್ನೆ ಅಯ್ಯೋ ಆಯ್ತು ಬಿಡಿ, ನಾವಿಬ್ರೆ ಸರಿ ಹೋಗ್ಬಿಟ್ವಿ. ನೀವ್ ಯಾಕೆ ಈ ತರ ಕಿತ್ತಾಡ್ತಾ ಇದ್ದೀರಾ? ನಿತ್ಯ, ಒಂದ್ ಮಾತು ಹೇಳ್ತೀನಿ, ಕರ್ಣಂಗ್ ಯಾವತ್ತೂ ನಿನ್ ಮನ್ಸಿಗೆ ಬೇಜಾರ್ ಮಾಡ್ಬಾರ್ದು. ಹೌದು, ನೀನು ಅಷ್ಟೇ ಕಣೋ. ಅವಳ ಮನ್ಸಿಗೆ ನೋವಾಗೋ ರೀತಿ ನಡ್ಕೋಬಾರ್ದು. ಅವಳು ಏನ್ ಹೇಳ್ತಾಳೋ ನೀನು ಕೇಳ್ಬೇಕು. ನಿಮ್ ತಾತನು ಅಷ್ಟೇ ಕಣೋ, ಒಂದು ದಿನಾನು ನಾನು ಹೇಳಿದ ಮಾತೇ ಕೇಳಲಿಲ್ಲ. ನಿಮ್ ತಾತನ ಬುದ್ಧಿ ಕಲಿಬೇಡ ನೀನು. ಏನೋ ಇವ್ರಮ್ಮನೂ ಅಷ್ಟೇ, ಒಂದಿನಾನು ನನ್ ಮಗನ್ನ ನೆಮ್ಮದಿಯಾಗಿರಕ್ಕೆ ಬಿಡ್ಲಿಲ್ಲ. ಅದೇ ಬುದ್ಧಿ ಇವಳಿಗೂ ಬಂದ್ಬಿಟ್ಟಿದೆ. ಹೌದಾ? ಹೊಳಿ ಜಗಳ ನಾವ್ಯಾಕೆ ಇಲ್ಲಿ? ನಡಿ ಹೋಗೋಣ. ಯಾಕೆ ಹೋಗಬೇಕು? ಇರು. ನೋಡು ನೀನು ಇನ್ನೇನೆ ನ್ಯಾಯ ಅಂತ್ಕೊಂಡ ನಡಿಯ. ಬಾಯ್. ಜಗಳ ಮಾಡ್ಕೋಬೇಡಿ. ಕರ್ಣ, ಅಜ್ಜಿ ಇನ್ನೂ ಮಲಗಿಲ್ಲ ನೀವು? ಇಲ್ಲ, ನೀನೇನ್ ಇಷ್ಟೊತ್ತಲ್ಲಿ ಇನ್ನು ಮಲ್ಗಿಲ್ವಾ? ಸ್ವಲ್ಪ ನೀರು ಬೇಕಾಗಿತ್ತು, ತಗೊಂಡ್ ಬರಕ್ ಹೋಗ್ತಾ ಇದ್ದೆ. ಬಿಸಿನೀರಾ? ಕೊಡು, ನಾ ಕಾಸ್ಕೊಂಡ್ ಬರ್ತೀನಿ. ಇಲ್ಲ ಪರವಾಗಿಲ್ಲ, ನಾನು ತಗೊಂಡ್ ಬರ್ತೀನಿ. ಏನಾಯ್ತು, ಯಾಕೆ ಟೆನ್ಷನ್ ಇದ್ದೀರಾ? ಅದು ನಿಧಿ ಇನ್ನೂ ಮನೆಗೆ ಬಂದಿಲ್ಲ. ಇನ್ನೂ ಬಂದಿಲ್ವಾ? ಹೇಳದಲ್ವಾ? ನಿನ್ ತಲೆಗೆ ಯಾಕೆ ಸುಮ್ಮನೆ ಚಿಂತೆ ಕೊಡಬೇಕು ಅಂತ ನಾನೇ ಸುಮ್ಮನೆ ಇದ್ದೆಪ್ಪ. ಒಂದು ನಿಮಿಷ ಫೋನ್ ಮಾಡ್ತೀನಿ ರೀ. ಅಯ್ಯೋ, ನಾನು 100 ಸಲ ಫೋನ್ ಮಾಡಿದ್ದೀನಪ್ಪ, ತಗೊಳ್ತಾನೆ ಇಲ್ಲ ಅವಳು. ಮತ್ತೆ ಎಲ್ಲಿಗೆ ಹೋಗಿದ್ದಾರೆ ಅವರು? ಯಾರು ಗೊತ್ತು, ಗೊತ್ತಿಲ್ಲ. ಬಾಲಕ್ ಬೆಂಕಿ ಬಿದ್ದಿರೋ ಥರ ಸುಮ್ಮನೆ ಓಡಾಡ್ತಾನೆ ಇರ್ತಾಳೆ. ಏನು ಕೇಳಿದ್ರು ಉತ್ತರನೇ ಕೊಡಲ್ಲ. ಯಾವುದೋ ಹೊತ್ತಲ್ಲಿ ಬರ್ತಾಳೆ, ಕೇಳಿದ್ರೆ ಏನೇನೋ ಹೇಳ್ತಾಳೆ. ಇಷ್ಟು ಲೇಟ್ ಆಗಿದೆ? ಹೌದಪ್ಪ, ಯಾವತ್ತೂ ಇಷ್ಟು ಲೇಟ್ ಮಾಡಿರಲಿಲ್ಲ. ಅದಕ್ಕೆ ನನಗೆ ಗಾಬರಿ ಆಗ್ತಾ ಇದೆ. ನಾನು ನೋಡ್ತೀನಿ ರೀ. ಅಜ್ಜಿ ನೀವೇನು ಚಿಂತೆ ಮಾಡಬೇಡಿ, ನಾನು ನೋಡ್ತೀನಿ. ಒಂದು ನಿಮಿಷ, ನೀನು ಜವಾಬ್ದಾರಿ ತಗೊಳ್ತೀಯ ಅನ್ನೋದಾದರೆ ನನಗೆ ಅರ್ಧ ಚಿಂತೆ ಕಳೆದ ಹಾಗೆ. ಆದರೆ ಒಂದು ವಿಷಯ ಹೇಳಿ ಅಜ್ಜಿ. ಇದು ನಿಮ್ಮ ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡ. ಇದರಲ್ಲೇನಿದೆ? ಇಲ್ಲಪ್ಪ, ಇದೆಲ್ಲ ಸೂಕ್ಷ್ಮಗಳು ನಿನಗೆ ಅರ್ಥ ಆಗುತ್ತೋ ಇಲ್ವೋ. ಈಗಾಗಲೇ ನಾವು ಬೇರೆಯವ್ರ ಮನೇಲಿದ್ದೀವಿ. ಇದೇ ಮುಂದುವರೆದ್ರೆ ನಾನಾ ಅರ್ಥಕ್ಕೆ ಎಡೆ ಮಾಡಿಕೊಟ್ಟಾಗತ್ತಲ್ವಾ. ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಕರ್ಣ, ನಮ್ಮನೇಲಿದ್ದಾಗ ನಿಧಿ ಆಗಲಿ ನಿತ್ಯ ಆಗಲಿ 7 ಗಂಟೆ ಮುಂಚೆ ಮನೆ ಸೇರ್ಕೊಂಡ್ಬಿಡೋರು. 1 ನಿಮಿಷನೂ ತಡ ಮಾಡ್ತಿರ್ಲಿಲ್ಲ. ನನ್ನ ಮಾತನ್ನು ನಂಬಪ್ಪ ಕರ್ಣ. ಅಜ್ಜಿ ಯಾಕೆ ಹೀಗೆ ಹೇಳ್ತಿದ್ದೀರಾ? ನಿಧಿ ಹೀಗೆ ಮಾಡಿದಾಳೆ ಅಂತ ನಿತ್ಯ ಏನೇನೋ ಅನ್ಕೋಬಾರ್ದು. ಆಮೇಲೆ ನೀನು ಅಜ್ಜಿ ಪ್ಲೀಸ್, ಖಂಡಿತ ನಂಗೆ ಆ ಥರ ಯೋಚನೆ ಎಲ್ಲ ಬರಲ್ಲ. ನಿಧಿಯವ್ರು ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ನನಗೂ ಗೊತ್ತಾಗ್ತಿಲ್ಲ. ನೀವು ಪ್ಲೀಸ್ ಟೆನ್ಷನ್ ಮಾಡ್ಕೋಬೇಡಿ. ಸರಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. 1 ನಿಮಿಷ, ನಾನು ನಿನ್ನ ಜೊತೆ ಬರಲ್ಲ? ಬೇಡ, ನೀವು ಆರಾಮಾಗಿ ಮಲ್ಕೊಳ್ಳಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಬನ್ರಿ ಇಲ್ಲಿ. ಸರ್, ಇಲ್ಲಿ ನಿಧಿ ಅಂತ ಯಾರಾದ್ರೂ ಬಂದಿದ್ರಾ?
ಪೊಲೀಸ್ ಸ್ಟೇಷನ್ ಅಂದಮೇಲೆ ಬೆಳಗಿಂದ 1000 ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಅವ್ರ ಹೆಸರೆಲ್ಲ ನೆನ್ಪಿಟ್ಕೊಳ್ಳೋದಕ್ಕೆ ನಾನೇನು ಇಲ್ಲಿ ಪಾಠ ಮಾಡ್ತಾ ಇದ್ದೀನ? ಸರ್ ಪ್ಲೀಸ್ ಸರ್, ತುಂಬ ಅರ್ಜೆಂಟ್ ಇದೆ. ಅವ್ರನ್ನ ಹುಡುಕ್ತಾ ಇದ್ದೀನಿ. ಯಾವುದೋ ಸುಳ್ಳು ಕೇಸಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದಾರಂತೆ. ಓ, ಹಾಗಾದ್ರೆ ನಿಧಿ ಅವ್ರು ಬಂದಿದಾರ ಅಂತ ಕೇಳಬಾರ್ದು, ನಿಧಿ ಅವ್ರನ್ನ ಎಳ್ಕೊಂಡ್ ಬಂದಿದ್ದೀರಾ ಅಂತ ಕೇಳಬೇಕು. ನಿಂತ್ಕೊಳ್ರಿ. ಯಾರ್ರಿ ನೀವು? ಇದನ್ನೇನ್ ಮನೆ ಅನ್ಕೊಂಡಿದ್ದೀರಾ? ಸರ್ ಪ್ಲೀಸ್, ನಿಧಿಯವ್ರು ಏನೂ ತಪ್ಪು ಮಾಡಿರಲ್ಲ. ನಾನು ಅವ್ರನ್ನ ನೋಡಬೇಕು ಸರ್, ಪ್ಲೀಸ್. ಆ ತರದವ್ರು ಯಾರು ಇಲ್ಲಪ್ಪ. ನಾವಿವತ್ತು ಯಾರನ್ನೂ ಅರೆಸ್ಟೇ ಮಾಡಿಲ್ಲ. ಅದ್ಯಾವುದೋ ಬೇರೆ ಪೊಲೀಸ್ ಸ್ಟೇಷನ್ ಇರ್ಬೇಕು, ಹೋಗಿ ವಿಚಾರಿಸಿ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆ? ಅಲ್ಲೇ ಇತ್ತಲ್ಲ ಸರ್ ಹಿಂದೆ. ಅಲ್ಲ ಅದಲ್ಲ, ಇನ್ನೊಂದೆಲ್ಲಿದೆ? ಅದಾ ಇಲ್ಲಿಂದ 4 ಕಿಲೋಮೀಟರ್ ದೂರದಲ್ಲಿದೆ ನೋಡಿ, 4th ಫೇಸಲ್ಲಿ. 4 ಕಿಲೋಮೀಟ್ರಾ? ಎಲ್ಲಿರ್ಬೋದು ಇವರು? ಎಲ್ಲಿ ಹುಡುಕಿದ್ರು ಸಿಗ್ತಲ್ವಲ್ಲ. ಏನಿದು ಇಷ್ಟೊತ್ತಾದ್ರೂ ಫೋನ್ ಬಂದಿಲ್ವಲ್ಲ? ಏನಾದರೂ ಆಗಿರ್ಬೋದಾ? ಇಲ್ಲ, ಹಾಗೆಲ್ಲ ಏನೂ ಆಗಿರಲ್ಲ. ಕರ್ಣಂಗೆ ನಾನೇ ಕಾಲ್ ಮಾಡಿ ಕೇಳ್ತೀನಿ. ಕರ್ಣ, ಏನಾಯ್ತು? ನಿಧಿ ಹೇಗಿದ್ದಾಳೆ? ನಿತ್ಯ, ಅದು ನೀವು ಭಯ ಪಟ್ಕೋತೀರ ಅಂತ ನಾನು ಸುಳ್ಳು ಹೇಳಿದೆ. ನಿಧಿ ಇನ್ನೂ ಎಲ್ಲಿದ್ದಾರೆ ಅಂತ ಗೊತ್ತಾಗಿಲ್ಲ. ನಾನು ಇನ್ನೂ ಹುಡುಕ್ತಾ ಇದ್ದೀನಿ. ಏನ್ ಹೇಳ್ತಾ ಇದ್ದೀರಾ ನೀವು? ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಅಂದ್ರೆ? ಪ್ಲೀಸ್ ಕರ್ಣ, ನನ್ನ ಹತ್ರ ಏನೂ ಮುಚ್ಚಿಡ್ಬೇಡಿ. ದಯವಿಟ್ಟು ಏನಾಗ್ತಿದೆ ಅಂತ ಹೇಳಿ. ನಿಧಿನ ಟ್ರೇಸ್ ಮಾಡ್ತಾನೆ ಇದ್ದೀನಿ. ಇನ್ನೂರು ಎಲ್ಲಿದ್ದಾರೆ ಅಂತ ಗೊತ್ತಾಗಿಲ್ಲ. ಬಟ್ ನೀವು ಟೆನ್ಷನ್ ಮಾಡ್ಕೋಬೇಡಿ, ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ತೀನಿ. ಯಾಕೋ ಬೇರೆ ತರ ಆಗ್ತಿದೆ. ಎಲ್ಲಿದ್ದೀರಾ ಹೇಳಿ, ನಾನು ಬರ್ತೀನಿ. ನೋಡಿ, ಈ ಟೈಮಲ್ಲಿ ಓಡಾಡ ಹೋಗಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್, ನನಗೆ ನನ್ನ ತಂಗಿ ಮುಖ್ಯ. ನನಗೇನಾದರೂ ನಾನು ಸಹಿಸ್ಕೋತೀನಿ. ನಾನೀಗ ಬರ್ತೀನಿ ಅಷ್ಟೇ. ಮೊದಲು ಎಲ್ಲಿದ್ದೀರಾ ಹೇಳಿ. ನಿತ್ಯ, ನಿಮ್ಗೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಲ್ವಾ? ಹುಡುಕ್ತೀನಿ ಅಂತ ಹೇಳಿದ್ಮೇಲೆ ಯಾಕೆ ಹೀಗೆ ಮಾಡ್ತಿದ್ದೀರಾ? ಏನೇ ಆದರೂ ಸರಿ, ನಾನು ಅವ್ರನ್ನ ಹುಡ್ಕೊಂಡು ಕರ್ಕೊಂಡು ಬರ್ತೀನಿ. ನೋಡಿ, ಅವ್ರಿಗೆ ಏನೂ ಆಗಕ್ಕೆ ಬಿಡಲ್ಲ, ಓಕೆನಾ? ಆದರೆ ನಾನು ನಂಬ್ತಿರಲ್ವಾ ನಿತ್ಯ? ನಂಬ್ತೀನಿ, ಆದರೆ ಹಾಗಿದ್ರೆ ಸಮಾಧಾನವಾಗಿ ನಿಮ್ಮ ಮನೇಲೇ ಕಾಯ್ತೀರಿ, ನಾನು ಕರ್ಕೊಂಡು ಬರ್ತೀನಿ. ಬಾ, ನೀನು ಹೋಗ್ಬೋದು. ಬಾ, ನಿನ್ಗೆ ಹೇಳ್ತಾ ಇರೋದು ಬಾ.